ವರದಿ ವಿರುದ್ಧ ಕಾಂಗ್ರೆಸ್ನಲ್ಲಿ ಅಪಸ್ವರ ಆಕ್ರೋಶ ಸ್ಫೋಟಗೊಂಡಿದೆ. ಹಿರಿಯ ಮುಖಂಡರಿಂದಲೇ ಬಹಿರಂಗ ಅಸಮಾಧಾನ ವ್ಯಕ್ತವಾಗಿದೆ. ಹಿರಿಯ ಶಾಸಕರಿಂದಲೇ ವರದಿ ಬಹಿರಂಗದ ಪ್ರಶ್ನೆ. ಕಾಂಗ್ರೆಸ್ ಪಾಳೆಯದ ಒಳಗಡೆ ಈಗ ಜಾತಿ ಜನಗಣತಿ ವರದಿಯನ್ನ ಜಾರಿಗೊಳಿಸೋದ್ರ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ಈ ಜನಗಣತಿ ವರದಿ ಇದೆಯಲ್ಲ ಇದ್ರ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿರಿಯ ಮುಖಂಡರು ಇದನ್ನ ಬಹಿರಂಗವಾಗಿ ಬೇಡ ಅನ್ನೋ ರೀತಿಯಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಿರಿಯ ಶಾಸಕರಿಂದಲೇ ವರದಿ ಬಗ್ಗೆ ಬಹಿರಂಗವಾಗಿ ಪ್ರಶ್ನೆ ಮಾಡಿದ್ದಾರೆ. ಲಿಂಗಾಯತರನ್ನ ಎದುರು ಹಾಕಿಕೊಂಡು ಇರೋಕ್ಕಾಗತ್ತಾ? ಒಕ್ಕಲಿಗರ ವಿರುದ್ಧವಾಗಿ ರಾಜ್ಯಭಾರ ಮಾಡೋಕ್ಕಾಗತ್ತಾ? ಜನಗಣತಿ ಇದರ ಬಗ್ಗೆ ಶಾಮನೂರು ಶಿವಶಂಕರಪ್ಪ ಅವರು ಗುಡುಗಿದ್ದಾರೆ. ದಾವಣಗೆರೆಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಿವಶಂಕರಪ್ಪ. ರಾಜ್ಯದಲ್ಲಿ ಫಸ್ಟ್ ಲಿಂಗಾಯತರು, ನಂತರ ಒಕ್ಕಲಿಗರಿದ್ದಾರೆ. ನಮ್ಮನ್ನ ಎದುರಾಕಿಕೊಂಡು ಸರ್ಕಾರ ನಡೆಸೋಕ್ಕಾಗತ್ತಾ? ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತರನ್ನ ಹಾಗೂ ಒಕ್ಕಲಿಗರನ್ನ ಎದುರಾಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ಏನ್ ಹೇಳಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ? ಬನ್ನಿ ನೋಡೋಣ. ತೀರ್ಮಾನ ಏನ್ ಮಾಡ್ಕೊಂಡ್ರು ಊಟ ಹುಡುಕತ್ತವ್ರಿಗೆ ಅವ್ರೇ ಸುಮ್ಮನೆ ಡೊಂಗ್ ನಡ್ತಾರೆ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಗ್ತಾ? ಇವೆರಡನ್ನ ಎದುರು ಕೇಳ್ಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಸಭೆ ಯಾವಾಗ ಮಾಡ್ತೀರಾ ಸರ್? ವೀರಶೈವ ಲಿಂಗಾಯತ ನಮ್ ಸಭೆ ನಡೆದತ್ತೆ. ತೀರ್ಮಾನ ಏನ್ ಮಾಡ್ಕೊಂಡ್ರು ಊಟ ಹುಡುಕತ್ತವ್ರಿಗೆ ಅವ್ರೇ ಸುಮ್ಮನೆ ಡೊಂಗ್ ನಡ್ತಾರೆ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಗ್ತಾ? ಇವೆರಡನ್ನ ಎದುರು ಕೇಳ್ಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಸಭೆ ಯಾವಾಗ ಮಾಡ್ತೀರಾ ಸರ್? ವೀರಶೈವ ಲಿಂಗಾಯತ ನಮ್ ಸಭೆ ನಡೆದತ್ತೆ. ತೀರ್ಮಾನ ಏನ್ ಮಾಡ್ಕೊಂಡ್ರು ಊಟ ಹುಡುಕತ್ತವ್ರಿಗೆ ಅವ್ರೇ ಸುಮ್ಮನೆ ಡೊಂಗ್ ನಡ್ತಾರೆ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ಶಾಮನೂರು ಶಿವಶಂಕರಪ್ಪನವರ ಈ ಮಾತು ನೋಡ್ತಾ ಇದ್ರೆ ಬಹುಶಃ ಇದೇನಾದ್ರೂ ಜಾರಿ ಆಗುವಂತಹ ಸಂದರ್ಭ ಬಂತು ಅಂತ ಹೇಳಿದ್ರೆ ಒತ್ತಿ ಉರಿಯುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ಏನ್ ಹೇಳಿದ್ರು ಅವರು? ಇದು ಏನ್ ಸಂದೇಶ ಹೋಗ್ತಾ ಇದೆ ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ಜಾತಿ ಗಣತಿಯನ್ನ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಮೊದಲಿಂದಲೂ ಕೂಡ ವಿರೋಧಿಸಿಕೊಂಡು ಬಂದಿರತಕ್ಕಂಥದ್ದು. ಅವರ ಆಕ್ಷೇಪ ಇರತಕ್ಕಂಥದ್ದು ನಮ್ಮ ಉಪಪಂಗಡಗಳನ್ನ ಒಡೆಯಲಾಗಿರ್ತಕ್ಕಂಥದ್ದು, ಉಪಪಂಗಡಗಳನ್ನ ಬೇರೆ ಜಾತಿಗಳೊಂದಿಗೆ ಸೇರಿಸಿ ನಮ್ಮ ಜನಸಂಖ್ಯೆಯನ್ನ ಕಡಿಮೆ ತೋರಿಸಲಾಗುತ್ತೆ ಅನ್ನುವಂತ ಹಿಂದಿನಿಂದ ಆರೋಪ ಇತ್ತು. ಆ ಬಳಿಕ ಈಗ ವರದಿ ಮಂಡನೆ ಆಗಿದೆ. ವರದಿ ಮಂಡನೆ ಆದ ಬಳಿಕ ಅದು ಸತ್ಯ ಕೂಡ ಅನ್ನುವಂತ ಮಾತುಗಳನ್ನ ಆ ನಾಯಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಸಮುದಾಯ ಈ ಹಿಂದಿನಿಂದ ಒಂದಷ್ಟು ವರದಿಗಳನ್ನ ನೋಡ್ತಾ ಹೋದ್ರೆ ಅವು ಏರಿದಂತೆ ಪರ್ಸೆಂಟೇಜ್ ಏರಿಕೆ ಆಗಬೇಕಾಗಿತ್ತು, ಆದ್ರೆ ಇಲ್ಲಿ ಕಡಿಮೆ ತೋರಿಸಲಾಗ್ತಾ ಇದೆ ಅನ್ನುವಂಥದ್ದು ಅವರ ಅಂಕಿಅಂಶಗಳ ವಾದ. ಮತ್ತು ನಮ್ಮ ಸಮುದಾಯದಿಂದ ಇದರ ಬಗ್ಗೆ ಒಂದಷ್ಟು ಅಂಕಿಅಂಶಗಳನ್ನ ತರಿಸ್ತೇವೆ ಅನ್ನುವಂತ ಮಾತನ್ನ ಲಿಂಗಾಯತರು ಮತ್ತು ಒಕ್ಕಲಿಗರು ಹೇಳ್ತಾ ಇದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಲಿಂಗಾಯತರು ಬಹಳ ಅಗ್ರೆಸಿವ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ವಿ. ಈ ಹಿಂದಿನ ಎಲ್ಲಾ ಆಯೋಗಗಳು, ಚಿನ್ನಪ್ಪ ರೆಡ್ಡಿ ಆಗಿರ್ಬೋದು, ಹಾಯಣ್ಣೂರ ಆಯೋಗ ಇರ್ಬೋದು, ಎಲ್ಲಾ ಆಯೋಗಗಳು ಕೂಡ ಹೇಳಿರ್ತಕ್ಕಂಥದ್ದು ಲಿಂಗಾಯತರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದು. ಆದ್ರೆ ಈಗ ಕಾಂತರಾಜು ಅವರು ಮತ್ತು ಜಯಪ್ರಕಾಶ್ ಅವರ ಆಯೋಗದಲ್ಲಿ ಯಾಕೆ ಕಡಿಮೆ ಆಗಿರ್ತಕ್ಕಂಥದ್ದು? ಅವರೇ ಹೇಳುವವರ ಪ್ರಕಾರ 10 ವರ್ಷಕ್ಕೆ 1% ಹೆಚ್ಚಾಗುತ್ತೆ ಅನ್ನೋದಾದ್ರೂ ಕೂಡ ಈಗ ನಮ್ಮ ಸಂಖ್ಯೆ 1 ಕೋಟಿಗೂ ಅಧಿಕ ಆಗಬೇಕಾಗಿತ್ತು. ಆದ್ರೆ ಅಷ್ಟು ಸಂಖ್ಯೆ ಯಾಕೆ ತೋರಿಸ್ತಾ ಇಲ್ಲ? ಕೇವಲ 66 ಲಕ್ಷಕ್ಕೆ ಯಾಕೆ ತೋರಿಸ್ತಾ ಇದ್ದಾರೆ, ಸೀಮಿತ ಮಾಡಿದ್ದಾರೆ ಅನ್ನೋದು. ಅದರಲ್ಲೂ ಈ ನಮ್ಮ ಸಮುದಾಯವನ್ನ ಕಡಿಮೆ ತೋರಿಸಿ ರಾಜಕೀಯವಾಗಿ ಒಡೆಯುವಂತ ಹುನ್ನಾರ ಅಡಗಿದೆ ಅನ್ನುವಂತ ಒಂದು ಆರೋಪವನ್ನ
ವೀರಶೈವರು ಮತ್ತು ಒಕ್ಕಲಿಗರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ ಸರಣಿ ಮೀಟಿಂಗ್ ಗಳನ್ನ ಈ ಸಮುದಾಯಗಳು ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ಒಕ್ಕಲಿಗ ಸಮುದಾಯದ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಿರ್ಮಲಾನಂದ ಶ್ರೀಗಳ ಜೊತೆ ಮಾತನಾಡಿ ಸಭೆಯನ್ನ ಮುಗಿಸಿರ್ತಕ್ಕಂಥದ್ದು. ಇನ್ನ ಲಿಂಗಾಯತರು ಬಹಳ ಪ್ರಮುಖವಾಗಿ ಸಭೆ ಕರೆಯವರಿದ್ದಾರೆ. ಒಂದು ವೇಳೆ ಇದನ್ನ ಕ್ಯಾಬಿನೆಟ್ ನಲ್ಲಿ ಏನಾದ್ರು ಅನುಷ್ಠಾನ ಮಾಡಿದ್ದಾದ್ರೆ ಉಗ್ರ ರೂಪ ನಾವು ತಾಳ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಈ ವರದಿಯು ಕೂಡ ಅನುಷ್ಠಾನ ಆಗುತ್ತಾ ಇಲ್ಲ ಅನ್ನುವಂತ ಒಂದಷ್ಟು ಸಂಶಯಗಳಿದಾವೆ. ಯಾಕಂದ್ರೆ ಅಂಕಿಅಂಶಗಳನ್ನ ನೋಡ್ತಾ ಹೋದ್ರೆ ಪೂರ್ಣ ಪ್ರಮಾಣದಲ್ಲಿ ವರದಿ ಸರ್ವೆ ಆಗಿಲ್ಲ ಅನ್ನುವಂಥದ್ದು. ಆದ್ರಿಂದ ಇದು ಕ್ಯಾಬಿನೆಟ್ಗೆ ಬಂದರೂ ಕೂಡ ಅಲ್ಲಿ ಯಾವುದೇ ತೀರ್ಮಾನಗಳಾಗದೆ ಕೇವಲ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಹೋಗುವಂತ ಸಾಧ್ಯತೆಗಳು ಈಗ ದಟ್ಟವಾಗ್ತಾ ಇದಾವೆ. ರಂಜಿತ್. ಓಕೆ ಬಸವರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಶಾಮನೂರು ಶಿವಶಂಕರಪ್ಪ ಅವರ ಆದಿಯಾಗಿ ಕೆಲ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಈ ರೀತಿಯಾಗಿ ಜಾತಿ ಜನಗಣತಿ ವರದಿ ಜಾರಿ ಆದ್ರೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡಿ ದೊಡ್ಡ ಸಮುದಾಯ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯವನ್ನ ಎದುರಾಕೊಂಡು ಸರ್ಕಾರ ಮಾಡ್ಲಿಕ್ಕಾಗತ್ತಾ ಅಂತ ಹೇಳಿ ಧಮಕಿ ಹಾಕ್ದಂಗಿದೆ. ಬಹುಶಃ ಇದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಮುಂದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ವಿರುದ್ಧ ಕಾಂಗ್ರೆಸ್ನಲ್ಲಿ ಅಪಸ್ವರ ಆಕ್ರೋಶ ಸ್ಫೋಟಗೊಂಡಿದೆ. ಹಿರಿಯ ಮುಖಂಡರಿಂದಲೇ ಬಹಿರಂಗ ಅಸಮಾಧಾನ ವ್ಯಕ್ತವಾಗಿದೆ. ಹಿರಿಯ ಶಾಸಕರಿಂದಲೇ ವರದಿ ಬಹಿರಂಗದ ಪ್ರಶ್ನೆ. ಕಾಂಗ್ರೆಸ್ ಪಾಳೆಯದ ಒಳಗಡೆ ಈಗ ಜಾತಿ ಜನಗಣತಿ ವರದಿಯನ್ನ ಜಾರಿಗೊಳಿಸೋದ್ರ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ಈ ಜನಗಣತಿ ವರದಿ ಇದೆಯಲ್ಲ ಇದ್ರ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿರಿಯ ಮುಖಂಡರು ಇದನ್ನ ಬಹಿರಂಗವಾಗಿ ಬೇಡ ಅನ್ನೋ ರೀತಿಯಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಿರಿಯ ಶಾಸಕರಿಂದಲೇ ವರದಿ ಬಗ್ಗೆ ಬಹಿರಂಗವಾಗಿ ಪ್ರಶ್ನೆ ಮಾಡಿದ್ದಾರೆ. ಲಿಂಗಾಯತರನ್ನ ಎದುರು ಹಾಕಿಕೊಂಡು ಇರೋಕ್ಕಾಗತ್ತಾ? ಒಕ್ಕಲಿಗರ ವಿರುದ್ಧವಾಗಿ ರಾಜ್ಯಭಾರ ಮಾಡೋಕ್ಕಾಗತ್ತಾ? ಜನಗಣತಿ ಇದರ ಬಗ್ಗೆ ಶಾಮನೂರು ಶಿವಶಂಕರಪ್ಪ ಅವರು ಗುಡುಗಿದ್ದಾರೆ. ದಾವಣಗೆರೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಿವಶಂಕರಪ್ಪ. ರಾಜ್ಯದಲ್ಲಿ ಫಸ್ಟ್ ಲಿಂಗಾಯತರು, ನಂತರ ಒಕ್ಕಲಿಗರಿದ್ದಾರೆ. ನಮ್ಮನ್ನ ಎದುರಾಕಿಕೊಂಡು ಸರ್ಕಾರ ನಡೆಸೋಕ್ಕಾಗತ್ತಾ? ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ವೀರಶೈವ ಲಿಂಗಾಯತರನ್ನ ಹಾಗೂ ಒಕ್ಕಲಿಗರನ್ನ ಎದುರಾಕೊಂಡು ರಾಜ್ಯಭಾರ ಮಾಡೋಕ್ಕಾಗತ್ತಾ? ಏನ್ ಹೇಳಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ? ಬನ್ನಿ ನೋಡೋಣ. ತೀರ್ಮಾನ ಏನ್ ಮಾಡ್ಕೊಂಡು ಓಟ್ ಆಡ್ಬೇಕತ್ತವ್ರಿಗೆ ಅವ್ರೇ ಸುಮ್ಮನೆ ಡೊಂಗ್ ನಡೆದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು. ಗೊತ್ತಾಗ್ತಾ? ಇವೆರಡನ್ನ ಎದುರು ಕೆಕ್ಕಂಡ್ ರಾಜ್ಯಭಾರ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಸಭೆ ಯಾವಾಗ ಮಾಡ್ತೀರಾ ಸರ್? ವೀರಶೈವ ಲಿಂಗಾಯತ ನಮ್ಮ ಸಭೆ ನಡೆದತ್ತೆ. ತೀರ್ಮಾನ ಏನ್ ಮಾಡ್ಕೊಂಡು ಓಟ್ ಆಡ್ಬೇಕತ್ತವ್ರಿಗೆ ಅವ್ರೇ ಸುಮ್ಮನೆ ಡೊಂಗ್ ನಡೆದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು. ಗೊತ್ತಾಗ್ತಾ? ಇವೆರಡನ್ನ ಎದುರು ಕೆಕ್ಕಂಡ್ ರಾಜ್ಯಭಾರ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯಭಾರ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಮತ್ತೆ ನೋಡಂಬಿಡು. ಸಭೆ ಯಾವಾಗ ಮಾಡ್ತೀರಾ ಸರ್? ವೀರಶೈವ ಲಿಂಗಾಯತ ನಮ್ಮ ಸಭೆ ನಡೆದತ್ತೆ. ತೀರ್ಮಾನ ಏನ್ ಮಾಡ್ಕೊಂಡು ಓಟ್ ಆಡ್ಬೇಕತ್ತವ್ರಿಗೆ ಅವ್ರೇ ಸುಮ್ಮನೆ ಡೊಂಗ್ ನಡೆದಾರ. ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ಶಾಮನೂರು ಶಿವಶಂಕರಪ್ಪನವರ ಈ ಮಾತು ನೋಡ್ತಾ ಇದ್ರೆ ಬಹುಶಃ ಇದೇನಾದ್ರೂ ಜಾರಿ ಆಗುವಂತಹ ಸಂದರ್ಭ ಬಂತು ಅಂತ ಹೇಳಿದ್ರೆ ಒತ್ತಿ ಉರಿಯುವಂತ ಸಾಧ್ಯತೆ ಕಾಣಿಸ್ತಾ ಇದೆ.
ಏನ್ ಹೇಳಿದ್ರು ಅವರು, ಇದು ಏನ್ ಸಂದೇಶ ಹೋಗ್ತಾ ಇದೆ ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ಜಾತಿ ಗಣತಿಯನ್ನ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಮೊದಲಿಂದಲೂ ಕೂಡ ವಿರೋಧಿಸಿಕೊಂಡು ಬಂದಿರತಕ್ಕಂಥದ್ದು. ಅವರ ಆಕ್ಷೇಪ ಇರತಕ್ಕಂಥದ್ದು ನಮ್ಮ ಉಪಪಂಗಡಗಳನ್ನ ಒಡೆಯಲಾಗಿರ್ತಕ್ಕಂಥದ್ದು, ಉಪಪಂಗಡಗಳನ್ನ ಬೇರೆ ಜಾತಿಗಳೊಂದಿಗೆ ಸೇರಿಸಿ ನಮ್ಮ ಜನಸಂಖ್ಯೆಯನ್ನ ಕಡಿಮೆ ತೋರಿಸಲಾಗುತ್ತೆ ಅನ್ನುವಂತ ಹಿಂದಿನಿಂದ ಆರೋಪ ಇತ್ತು. ಆ ಬಳಿಕ ಈಗ ವರದಿ ಮಂಡನೆ ಆಗಿದೆ. ವರದಿ ಮಂಡನೆ ಆದ ಬಳಿಕ ಅದು ಸತ್ಯ ಕೂಡ ಅನ್ನುವಂತ ಮಾತುಗಳನ್ನ ಆ ನಾಯಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಸಮುದಾಯ ಈ ಹಿಂದಿನಿಂದ ಒಂದಷ್ಟು ವರದಿಗಳನ್ನ ನೋಡ್ತಾ ಹೋದ್ರೆ ಅವು ಏರಿದಂತೆ ಪರ್ಸೆಂಟೇಜ್ ಏರಿಕೆ ಆಗಬೇಕಾಗಿತ್ತು, ಆದ್ರೆ ಇಲ್ಲಿ ಕಡಿಮೆ ತೋರಿಸಲಾಗ್ತಾ ಇದೆ ಅನ್ನುವಂಥದ್ದು ಅವರ ಅಂಕಿಅಂಶಗಳ ವಾದ. ಮತ್ತು ನಮ್ಮ ಸಮುದಾಯದಿಂದ ಇದರ ಬಗ್ಗೆ ಒಂದಷ್ಟು ಅಂಕಿಅಂಶಗಳನ್ನ ತರಿಸ್ತೇವೆ ಅನ್ನುವಂತ ಮಾತನ್ನ ಲಿಂಗಾಯತರು ಮತ್ತು ಒಕ್ಕಲಿಗರು ಹೇಳ್ತಾ ಇದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಲಿಂಗಾಯತರು ಬಹಳ ಅಗ್ರೆಸಿವ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಈ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ವಿ. ಈ ಹಿಂದಿನ ಎಲ್ಲಾ ಆಯೋಗಗಳು, ಚಿನ್ನಪ್ಪ ರೆಡ್ಡಿ ಆಗಿರ್ಬೋದು, ಹಾಯಣ್ಣೂರ ಆಯೋಗ ಇರ್ಬೋದು, ಎಲ್ಲಾ ಆಯೋಗಗಳು ಕೂಡ ಹೇಳಿರ್ತಕ್ಕಂಥದ್ದು ಲಿಂಗಾಯತರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದು. ಆದ್ರೆ ಈಗ ಕಾಂತರಾಜು ಅವರು ಮತ್ತು ಜಯಪ್ರಕಾಶ್ ಅವರ ಆಯೋಗದಲ್ಲಿ ಯಾಕೆ ಕಡಿಮೆ ಆಗಿರ್ತಕ್ಕಂಥದ್ದು? ಅವರೇ ಹೇಳುವವರ ಪ್ರಕಾರ 10 ವರ್ಷಕ್ಕೆ 1% ಹೆಚ್ಚಾಗುತ್ತೆ ಅನ್ನೋದಾದ್ರೂ ಕೂಡ ಈಗ ನಮ್ಮ ಸಂಖ್ಯೆ 1 ಕೋಟಿಗೂ ಅಧಿಕ ಆಗಬೇಕಾಗಿತ್ತು. ಆದ್ರೆ ಅಷ್ಟು ಸಂಖ್ಯೆ ಯಾಕೆ ತೋರಿಸ್ತಾ ಇಲ್ಲ? ಕೇವಲ 66 ಲಕ್ಷಕ್ಕೆ ಯಾಕೆ ತೋರಿಸ್ತಾ ಇದ್ದಾರೆ, ಸೀಮಿತ ಮಾಡಿದ್ದಾರೆ ಅನ್ನೋದು. ಅದರಲ್ಲೂ ಈ ನಮ್ಮ ಸಮುದಾಯವನ್ನ ಕಡಿಮೆ ತೋರಿಸಿ ರಾಜಕೀಯವಾಗಿ ಒಡೆಯುವಂತ ಹುನ್ನಾರ ಅಡಗಿದೆ ಅನ್ನುವಂತ ಒಂದು ಆರೋಪವನ್ನ ವೀರಶೈವರು ಮತ್ತು ಒಕ್ಕಲಿಗರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ ಸರಣಿ ಮೀಟಿಂಗ್ ಗಳನ್ನ ಈ ಸಮುದಾಯಗಳು ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ಒಕ್ಕಲಿಗ ಸಮುದಾಯದ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಿರ್ಮಲಾನಂದ ಶ್ರೀಗಳ ಜೊತೆ ಮಾತನಾಡಿ ಸಭೆಯನ್ನ ಮುಗಿಸಿರ್ತಕ್ಕಂಥದ್ದು. ಇನ್ನ ಲಿಂಗಾಯತರು ಬಹಳ ಪ್ರಮುಖವಾಗಿ ಸಭೆ ಕರೆಯವರಿದ್ದಾರೆ. ಒಂದು ವೇಳೆ ಇದನ್ನ ಕ್ಯಾಬಿನೆಟ್ ನಲ್ಲಿ ಏನಾದ್ರು ಅನುಷ್ಠಾನ ಮಾಡಿದ್ದಾದ್ರೆ ಉಗ್ರ ರೂಪ ನಾವು ತಾಳ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಈ ವರದಿಯು ಕೂಡ ಅನುಷ್ಠಾನ ಆಗುತ್ತಾ ಇಲ್ಲ ಅನ್ನುವಂತ ಒಂದಷ್ಟು ಸಂಶಯಗಳಿದಾವೆ. ಯಾಕಂದ್ರೆ ಅಂಕಿಅಂಶಗಳನ್ನ ನೋಡ್ತಾ ಹೋದ್ರೆ ಪೂರ್ಣ ಪ್ರಮಾಣದಲ್ಲಿ ವರದಿ ಸರ್ವೆ ಆಗಿಲ್ಲ ಅನ್ನುವಂಥದ್ದು. ಆದ್ರಿಂದ ಇದು ಕ್ಯಾಬಿನೆಟ್ಗೆ ಬಂದರೂ ಕೂಡ ಅಲ್ಲಿ ಯಾವುದೇ ತೀರ್ಮಾನಗಳಾಗದೆ ಕೇವಲ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಹೋಗುವಂತ ಸಾಧ್ಯತೆಗಳು ಈಗ ದಟ್ಟವಾಗ್ತಾ ಇದಾವೆ. ರಂಜಿತ್. ಓಕೆ ಬಸವರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಶಾಮನೂರು ಶಿವಶಂಕರಪ್ಪ ಅವರ ಆದಿಯಾಗಿ ಕೆಲ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಈ ರೀತಿಯಾಗಿ ಜಾತಿ ಜನಗಣತಿ ವರದಿ ಜಾರಿ ಆದ್ರೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡಿ ದೊಡ್ಡ ಸಮುದಾಯ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯವನ್ನ ಎದುರಾಡ್ಕೊಂಡು ಸರ್ಕಾರ ಮಾಡ್ಲಿಕ್ಕಾಗತ್ತಾ ಅಂತ ಹೇಳಿ ಧಮಕಿ ಹಾಕ್ದಂಗಿದೆ. ಬಹುಶಃ ಇದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಮುಂದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.